ಲವ್ ಮಾಕ್ಟೇಲ್ 3 ಇದು ಲವ್ ಮಾಕ್ಟೇಲ್ ಸರಣಿಯ 3ನೇ ಮತ್ತು ಕೊನೆಯ ಸಿನಿಮಾ. ಮೊದಲ 2 ಭಾಗಗಳಲ್ಲಿ ಆದಿ ಮತ್ತು ನಿಧಿ ಅವರ ಪ್ರೇಮ ಕತೆ ನಮ್ಮನ್ನು ಕಾಡಿದ್ರೆ, ಈ 3ನೇ ಭಾಗದಲ್ಲಿ ಆದಿ ಜೀವನದಲ್ಲಿ ತಂದೆಯಾಗಿ ಬರುವ ಬದಲಾವಣೆ ಮತ್ತು ಅವನ ಮಗಳ ಜೊತೆಗಿನ ಬಾಂಧವ್ಯ ಮುಖ್ಯವಾಗ್ತದೆ. ಪಾರ್ಟ್ 2 ಕೊನೆಯಲ್ಲಿ ಪರಿಚಯವಾದ ಪುಟ್ಟ ಮಗಳು ನಿಧಿ ಇಲ್ಲಿ ಕತೆಯ ಹೃದಯವಾಗ್ಬಿಡ್ತಾಳೆ. ಈ ಬದಲಾವಣೆನೇ ಸಿನಿಮಾಕ್ಕೆ ಹೊಸತನ ನೀಡುತ್ತದೆ. ಸಿನಿಮಾದ ಕತೆ ತುಂಬಾ ಸಿಂಪಲ್ ಆಗಿದ್ರೂ ಅದರ ಎಮೋಷನ್ ತುಂಬಾ ಸ್ಟ್ರಾಂಗ್. ಡಾರ್ಲಿಂಗ್ ಕೃಷ್ಣ ಈ ಬಾರಿ ಅತಿಯಾಗಿ ಡ್ರಾಮಾ ಮಾಡದೆ ತುಂಬಾ ನೈಸರ್ಗಿಕವಾಗಿ ಕತೆಯನ್ನ ಕಟ್ಟಿದ್ದಾರೆ. ಅಪ್ಪ ಮಗಳ ನಡುವಿನ ಸನ್ನಿವೇಶಗಳು ತುಂಬಾ ರಿಯಲ್ ಅನ್ಸುತ್ತದೆ. ಬಾಲನಟಿ ಸಮೃತಾ ಬಗ್ಗೆ ಹೇಳೋದಾದ್ರೆ, ಅವಳ ಅಭಿನಯದಲ್ಲಿ ಒಂದು ಮುಗ್ಧತೆ ಇದೆ. ಕೆಲ ಸನ್ನಿವೇಶಗಳಲ್ಲಿ ಅವಳು ನಗಿಸ್ತಾಳೆ, ಮತ್ತೆ ಕೆಲ ಕಡೆ ಕಣ್ಣೀರನ್ನೂ ತರಿಸ್ತಾಳೆ. ಆದಿ ಮತ್ತು ನಿಧಿ ನಡುವಿನ ಜುಗಲ್ಬಂದಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಫಸ್ಟ್ ಹಾಫ್ ಬಗ್ಗೆ ಹೇಳೋದಾದ್ರೆ, ಇದು ಹೆಚ್ಚು ಲೈಟ್ ಆಗಿದೆ. ಕಾಮಿಡಿ ಸನ್ನಿವೇಶಗಳು, ಡೈಲಿ ಲೈಫ್ ಮೂಮೆಂಟ್ಸ್ ಮತ್ತು ಅಪ್ಪ ಮಗಳ ನಡುವಿನ ಕ್ಯೂಟ್ ಕ್ಷಣಗಳು ಪ್ರೇಕ್ಷಕರನ್ನ ಎಂಜಾಯ್ ಮಾಡಿಸ್ತವೆ. ಇಲ್ಲಿ ಹೆಚ್ಚು ಪಾತ್ರಗಳಿಲ್ಲ, ಅದರಿಂದ ಕತೆ ಕ್ಲೀನ್ ಆಗಿ ಸಾಗ್ತದೆ. ಆದ್ರೆ ಸೆಕೆಂಡ್ ಹಾಫ್ ಬಂದ್ಮೇಲೆ ಸಿನಿಮಾ ಸಂಪೂರ್ಣವಾಗಿ ಟೋನ್ ಬದಲಿಸ್ತದೆ. ಕತೆ ಸೀರಿಯಸ್ ಆಗ್ತದೆ ಮತ್ತು ಕೆಲವು ಟ್ವಿಸ್ಟ್ಗಳು ಬರ್ತವೆ. ಕೋರ್ಟ್ ರೂಮ್ ಸೀನ್ಸ್ಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಾಗಿದೆ. ಅದರಲ್ಲಿ ಅತಿಯಾಗಿ ಮೆಲೋಡ್ರಾಮಾ ಇಲ್ಲ ಮತ್ತು ಲಾಜಿಕ್ ಕೂಡ ಹಿಡಿದಿಟ್ಟಿದ್ದಾರೆ. ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ, ನಕುಲ್ ಅಭ್ಯಂಕರ್ ನೀಡಿರುವ ಹಾಡುಗಳು ಸಿಂಪಲ್ ಆಗಿದ್ರೂ ಮನಸ್ಸಿನಲ್ಲಿ ಉಳಿಯುತ್ತವೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಶೇಷವಾಗಿ ಎಮೋಷನಲ್ ಸೀನ್ಸ್ಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ. ಇನ್ನು ಅಭಿನಯದ ಕಡೆ ನೋಡಿದ್ರೆ, ಡಾರ್ಲಿಂಗ್ ಕೃಷ್ಣ ಆದಿ ಪಾತ್ರದಲ್ಲಿ ಮತ್ತೆ ಒಮ್ಮೆ ಮನಮುಟ್ಟುತ್ತಾರೆ. ಈ ಬಾರಿ ಅವರು ಒಂದು ರೆಸ್ಪಾನ್ಸಿಬಲ್ ಫಾದರ್ ಆಗಿ ಕಾಣಿಸ್ಕೊಂಡಿದ್ದು ಅವರ ಅಭಿನಯದಲ್ಲಿ ಮೆಚ್ಯೂರಿಟಿ ಗೋಚರಿಸುತ್ತದೆ. ಅಭಿಲಾಷ್ ಅವರ ಕಾಮಿಡಿ ಟೈಮಿಂಗ್, ಜಗ್ಗಾ ಪಾತ್ರದ ಹಾಸ್ಯ ಇವುಗಳು ಫಸ್ಟ್ ಹಾಫ್ ಅನ್ನ ಲೈಟ್ ಆಗಿ ಇಡ್ತವೆ. ನೆಗೆಟಿವ್ ಕಡೆ ನೋಡಿದ್ರೆ, ಕೆಲವರಿಗೆ ಸಿನಿಮಾ ನಿಧಾನವಾಗಿ ಸಾಗುತ್ತಿದೆ ಅನ್ನಿಸಬಹುದು. ಜೊತೆಗೆ ಇದು ಮಾಸ್ ಎಂಟರ್ಟೈನರ್ ಅಲ್ಲ. ಹೀಗಾಗಿ ಆಕ್ಷನ್ ಅಥವಾ ದೊಡ್ಡ ಹೈಪ್ ಸೀನ್ಸ್ ನಿರೀಕ್ಷಿಸುವವರಿಗೆ ಇದು ಸ್ವಲ್ಪ ಸ್ಲೋ ಅನ್ನಿಸಬಹುದು. ಇನ್ನು ಕೆಲ ಟ್ವಿಸ್ಟ್ಗಳನ್ನ ಕೆಲವರು ಪ್ರೆಡಿಕ್ಟ್ ಮಾಡಬಹುದು. ಆದರೆ ಒಟ್ಟಾರೆ ನೋಡಿದ್ರೆ ಲವ್ ಮಾಕ್ಟೇಲ್ 3 ಒಂದು ಹೃದಯ ಸ್ಪರ್ಶಿ ಸಿನಿಮಾ. ಇದು ಪ್ರೇಮ ಕಥೆಯಿಂದ ಜೀವನದ ಮತ್ತೊಂದು ಹಂತಕ್ಕೆ ಹೋಗುವ ಪ್ರಯಾಣ. ಅಪ್ಪ ಮಗಳ ಬಾಂಧವ್ಯವನ್ನು ಇಷ್ಟಪಡುವವರು ಈ ಸಿನಿಮಾವನ್ನು ಖಂಡಿತವಾಗಿ ಎಂಜಾಯ್ ಮಾಡ್ತಾರೆ. ಕೊನೆಗೆ ಹೇಳಬೇಕಾದ್ರೆ, ಇದು ಒಂದು ಫೀಲ್ ಗುಡ್ ಎಮೋಷನಲ್ ರೈಡ್. ಕ್ಲೈಮ್ಯಾಕ್ಸ್ ಕೂಡ ಸರಿಯಾಗಿ ಲ್ಯಾಂಡ್ ಆಗ್ತದೆ. ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.